ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ನಾನಿವತ್ತು ನಮ್ಮ ಮನೇಲಿ ಪಿತೃಪಕ್ಷವನ್ನು ಮಾಡ್ತಾ ಇರ್ತಕ್ಕಂಥ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೆಪ್ಟೆಂಬರ್ 18ನೇ ತಾರೀಕಿಂದ ಅಕ್ಟೋಬರ್ 2ನೇ ತಾರೀಕು ತನಕ ಈ 15 ದಿನ ಮಹಾಲಯ ಅಮಾವಾಸ್ಯೆ ಅಥವಾ ಪಿತೃಪಕ್ಷವನ್ನು ನಾವು ಮಾಡಬಹುದು. ನಾವು ತುಂಬ ಜೋರಾಗಿ ಏನು ಪಿತೃಪಕ್ಷವನ್ನು ಮಾಡ್ತಾ ಇರಲಿಲ್ಲ, ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ವಿ. ಮನೆ ಹೆಣ್ಮಕ್ಳಿಗೆ ಇನ್ವೈಟ್ ಮಾಡಿದ್ವಿ ನಾವು. ಹಾಗಾಗಿ ನಾನು ಬೆಳಗ್ಗೆ ಎದ್ದು ತಿಂಡಿ ಎಲ್ಲ ಮುಗಿಸ್ಬಿಟ್ಟು ಸ್ನಾನ ಎಲ್ಲ ಮಾಡಿ ಅಡುಗೆಯನ್ನು ಸ್ಟಾರ್ಟ್ ಮಾಡಿಕೊಂಡೆ. ಅನ್ನ, ಇಡ್ಲಿ, ಚಿಕನ್ ಡ್ರೈ ಮತ್ತು ಚಿಕನ್ ಸಾಂಬಾರು ಮತ್ತು ಫಿಶ್ ಫ್ರೈ ಮಾಡಿದ್ದೆ. ಅತ್ರಾಸ ಮಾಡಿದರು ನಮ್ಮತ್ತೆ. ಆಮೇಲೆ ಸೌತೆಕಾಯಿ ಕೋಸಂಬರಿ ಕೂಡ ಮಾಡಿದ್ವಿ. ಪಿತೃ ಅಂತ ಹೇಳಿದರೆ ನಮ್ಮ ಪೂರ್ವಜರಿಗೆ ನಾವು ಎಡೆ ಹಾಕೋದನ್ನು ಪಿತೃಪಕ್ಷ ಅಥವಾ ಮಹಾಲಯ ಅಮಾವಾಸ್ಯೆ ಅಂತ ಹೇಳಿ ಕರಿತೀವಿ. ಎಲ್ಲ ಹಬ್ಬಗಳಿಗೂ ಅದರದೇ ಆದಂಥ ಹಿನ್ನೆಲೆಗಳು ಇರುತ್ತೆ. ಹಾಗೆ ಈ ಮಹಾಲಯ ಅಮಾವಾಸ್ಯೆಗೆ ಕೂಡ ತನ್ನದೇ ಆದಂಥ ಒಂದು ಹಿನ್ನೆಲೆ ಇದೆ. ಏನಪ್ಪ ಅದು ಅಂತ ಅಂದರೆ, ಕ್ಷೀರಸಾಗರದ ಮಥನದ ಸಮಯದಲ್ಲಿ ಹಲವಾರು ಋಷಿಗಳನ್ನ ಮತ್ತು ದೇವತೆಗಳನ್ನ ರಾಕ್ಷಸರು ಸಂಹರಿಸಲ್ಪಟ್ಟಿದ್ರು. ಋಷಿಗಳು ಅಂತ ಹೇಳಿದರೆ ನಮ್ಮ ಪೂರ್ವಜರೇ ಆಗಿದ್ದರಿಂದ ಅವರ ನೆನಪಿನಲ್ಲಿ ನಾವು ಈ ಮಹಾಲಯ ಅಮಾವಾಸ್ಯೆಯನ್ನು ಆಚರಿಸ್ತೀವಿ. ಇದನ್ನು ಪಿತೃಪಕ್ಷ ಅಂತ ಹೇಳಿ ಕೂಡ ಕರೀತಾರೆ. ಇದಕ್ಕೆ ಇನ್ನೊಂದು ಹಿನ್ನೆಲೆ ಕೂಡ ಇದೆ. ಏನಪ್ಪ ಅಂತಂದರೆ, ದ್ವಾಪರ ಯುಗದ ಮಹಾಭಾರತದಲ್ಲಿ ಕುಂತಿಪುತ್ರನಾದಂತಹ ಕರ್ಣ ನಮ್ಮೆಲ್ಲರಿಗೂ ಪರಿಚಿತರು. ಹಾಗೆ ಕರ್ಣ ದಾನವನ್ನು ಮಾಡೋದ್ರಲ್ಲಿ ತನ್ನದೇ ಆದಂತಹ ಒಂದು ಹೆಸರನ್ನು ಮಾಡಿದರು. ಇವರು ಚಿನ್ನ, ಬೆಳ್ಳಿ, ವಜ್ರ, ವೈಢೂರ್ಯಗಳನ್ನೆಲ್ಲ ದಾನ ಮಾಡಿ ದಾನಶೂರ ಅಂತಲೇ ಹೆಸರನ್ನು ಪಡೆದಿದ್ರು. ಇವರು ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ವೀರಮರಣವನ್ನು ಹೊಂದ್ಬಿಟ್ಟು ನೇರವಾಗಿ ಸ್ವರ್ಗವನ್ನು ಸೇರ್ತಾರೆ. ಅಲ್ಲಿ ಅವರಿಗೆ ಎಲ್ಲ ರೀತಿಯಾದಂತಹ ಅದ್ದೂರಿ ಸ್ವಾಗತವನ್ನು ಮಾಡಿ ವಜ್ರ, ವೈಢೂರ್ಯ ಸಂಪತ್ತುಗಳನ್ನೆಲ್ಲ ನೀಡ್ತಾರೆ. ಆದರೆ ಆಹಾರವನ್ನು ಮಾತ್ರ ಕೊಡೋದಿಲ್ಲ. ಆಗ ಅವರಿಗೆ ತುಂಬ ಹಸಿವಾಗತ್ತಂತೆ. ತುಂಬ ಹಸಿವಾಗಿ ಇಂದ್ರದೇವನನ್ನು ಹೋಗ್ಬಿಟ್ಟು ಕೇಳ್ತಾರಂತೆ, ಯಾಕೆ ನನಗೆ ಬರೀ ಚಿನ್ನ, ವಜ್ರ, ವೈಢೂರ್ಯನ್ನೇ ಕೊಡ್ತಾ ಇದ್ದೀರಾ, ತಿನ್ನೋದಕ್ಕೆ ಆಹಾರವನ್ನು ಕೊಡ್ತಾ ಇಲ್ಲ ಅಂತ ಹೇಳಿ. ಆಗ ಇಂದ್ರದೇವರು ಹೇಳ್ತಾರಂತೆ, ನೀನು ಭೂಲೋಕದಲ್ಲಿ ಬರೀ ವಜ್ರ, ವೈಢೂರ್ಯ, ಚಿನ್ನವನ್ನೇ ದಾನ ಮಾಡಿದೆಯಾ ಹೊರತು ಅನ್ನದಾನವನ್ನು ಮಾಡಲಿಲ್ಲ. ನೀನು ನಿನ್ನ ಹಿರಿಯರಿಗೆ ಶ್ರಾದ್ದವನ್ನು ಕೂಡ ಮಾಡಲಿಲ್ಲ. ಹಾಗಾಗಿ ನಿನಗೆ ನಾವು ಬರೀ ಚಿನ್ನವನ್ನೇ, ವಜ್ರ, ವೈಢೂರ್ಯವನ್ನೇ ಕೊಡ್ತಾ ಇದ್ದೀವಿ. ನೀವು ಭೂಲೋಕದಲ್ಲಿ ಏನು ದಾನ ಮಾಡಿರ್ತೀರೋ ಅದೇ ನಿಮಗೆ ಸ್ವರ್ಗದಲ್ಲಿ ಸಿಗತ್ತೆ ಅಂತ ಹೇಳಿ ಹೇಳ್ತಾರಂತೆ. ಹಾಗಾದರೆ ಈ ಶಾಪ ವಿಮೋಚನೆಗೆ ದಾರಿಯನ್ನು ಹೇಳು ಅಂತ ಕರ್ಣ ಕೇಳಿದಾಗ ಇಂದ್ರದೇವ ನಿನ್ನನ್ನು 15 ದಿನಗಳ ಮಟ್ಟಿಗೆ ನಾನು ಭೂಮಿಗೆ ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀನಿ ಅಂತ ಹೇಳಿ ಭೂಮಿಗೆ ಕಳಿಸ್ತಾನಂತೆ ಕರ್ಣನನ್ನು. ಭೂಮಿಗೆ ಬಂದಂತಹ ಕರ್ಣ ಸಾಧು ಸಂತರಿಗೆ ಮತ್ತು ಬಡವರಿಗೆ ಅನ್ನದಾನವನ್ನು ಮಾಡ್ತಾನಂತೆ. ಮತ್ತು ತನ್ನ ಪೂರ್ವಜರಿಗೆ ಶ್ರದ್ಧಾ ಕಾರ್ಯಗಳನ್ನ ಕೂಡ ಮಾಡ್ತಾನಂತೆ. ಮಾಡಿ 15 ದಿನ ಆದ ನಂತರ ಅವನು ಮತ್ತೆ ಸ್ವರ್ಗಕ್ಕೆ ವಾಪಸ್ಸು ಹೋಗ್ತಾನಂತೆ. ಆಗ ಅವನಿಗೆ ಅದೇ ರೀತಿಯ ಅದ್ದೂರಿಯ ಸ್ವಾಗತವನ್ನು ಮಾಡಿ ಅವನಿಗೆ ಸಾಕಾಗುವಷ್ಟು ಆಹಾರವನ್ನು ಕೊಡ್ತಾರಂತೆ. ಈ ರೀತಿ ಕರ್ಣ ಭೂಮಿಗೆ ಬಂದು 15 ದಿನ ಇದ್ದ ದಿನವನ್ನೇ ಪಿತೃಪಕ್ಷ ಅಥವಾ ಮಹಾಲಯ ಅಮಾವಾಸ್ಯೆ ಅಂತ ಹೇಳಿ ಕರೀತಾರೆ. ನಮ್ಮ ಪೂರ್ವಜರಿಗೆ ನಾವು ಈ ಪಿತೃಪಕ್ಷದ ಸಮಯದಲ್ಲಿ ಎಲ್ಲ ರೀತಿ ಅಂದರೆ ಅವರಿಗೆ ಇಷ್ಟ ಆಗಿರ್ತಕ್ಕಂಥ ಆಹಾರವನ್ನು ಮಾಡಿಬಿಟ್ಟು ಎಡೆಯ ರೂಪದಲ್ಲಿ ಅವರಿಗೆ ನಾವು ಬಡಿಸ್ತೀವಿ. ಎಡೆಯನ್ನು ಇಟ್ಬಿಟ್ಟು ಅವರಿಗೆ ನಾವು ಬಡಿಸ್ತೀವಿ. ನಮ್ಮ ಪೂರ್ವಜರು ಯಾವ ರೀತಿಯಲ್ಲಿ ಕೂಡ ಬಂದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಬಹುದು. ನಮಗೆ ಕಾಣಿಸುವಂಥ ರೀತಿಯಲ್ಲಿ ಆಗಿರ್ಬೋದು, ಕಾಣಿಸ್ದೇ ಇರುವಂಥ ಸೂಕ್ಷ್ಮ ರೀತಿಯಲ್ಲಿ ಕೂಡ ಆಗಿ ಬಂದು ನಮ್ಮ ಆತಿಥ್ಯವನ್ನು ಅವರು ಸ್ವೀಕರಿಸ್ಬೋದು. ಕಾಣಿಸೋ ರೀತಿಯಲ್ಲಿ ಅಂದರೆ ಪಕ್ಷಿ, ಪ್ರಾಣಿ ಅಥವಾ ಭಿಕ್ಷುಕರ ರೂಪದಲ್ಲಿ ಬಂದು ನಮ್ಮ ಹತ್ರ ಅನ್ನದಾನವನ್ನು ಕೇಳ್ಬೋದು. ಹಾಗಾಗಿ ನಾವು ಯಾವತ್ತು ಪಿತೃಪಕ್ಷವನ್ನು ಆಚರಿಸ್ತಾ ಇರ್ತೀವೋ ಅವತ್ತಿನ ದಿನ ನಾವು ಯಾರಿಗೂ ಕೂಡ ಅನ್ನದಾನವನ್ನು ಇಲ್ಲ ಅಂತ ಹೇಳಬಾರ್ದು ಅಂತ ಹೇಳಿ ನಮ್ಮ ಪೂರ್ವಜರ ನಂಬಿಕೆ ಆಗಿದೆ. ಮತ್ತು ಈ ಥರ ಎಡೆ ಇಟ್ಬಿಟ್ಟು ನಾವೆಲ್ಲ ಕೈ ಮುಗಿದು ಆದಮೇಲೆ ನಾವು ಒಂದು ಎಡೆಯನ್ನು ತೊಗೊಂಡೋಗಿ ಹೊರಗಡೆಯನ್ನು ಕೂಡ ಇಡ್ತಾರೆ. ಕೆಲವೊಬ್ಬೊಬ್ಬರು ಇಡ್ತಾರೆ, ಕೆಲವೊಬ್ಬೊಬ್ಬರು ಇಡಲ್ಲ. ಹೊರಗಡೆ ಇಟ್ಟಿರ್ತಕ್ಕಂಥ ಎಡೆಯನ್ನು ಕಾಗೆ ಬಂದು ತಿಂದರೆ ನಮ್ಮ ಪೂರ್ವಜರು ಬಂದು ತಿಂದು ಹೋದರು ಅನ್ನೋಂಥ ನಂಬಿಕೆ ಕೂಡ ಇದೆ. ನಮ್ಮ ಪೂರ್ವಜರು ಅಂದರೆ 3 ತಲೆಮಾರಿನ ಪೂರ್ವಜರು ಮಾತ್ರ ಪಿತೃಲೋಕದಲ್ಲಿ ನೆಲೆಸಿರ್ತಾರೆ ಅನ್ನುವಂತಹ ನಂಬಿಕೆ ಇದೆ. ಪಿತೃಲೋಕ ಎಲ್ಲಿದೆಯಪ್ಪ ಅಂತಂದರೆ, ಕೆಲವರು ಸ್ವರ್ಗದ ದಕ್ಷಿಣ ದಿಕ್ಕಿಗೆ ಪಿತೃಲೋಕ ಇದೆ ಅಂತ ಹೇಳಿ ನಂಬ್ತಾರೆ. ಇನ್ನು ಕೆಲವರು ಭೂಮಿ ಮತ್ತು ಸ್ವರ್ಗದ ಮಧ್ಯದಲ್ಲಿ ಪಿತೃಲೋಕ ಇದೆ ಅಂತ ಹೇಳ್ತಾರೆ. ಇಲ್ಲಿನ ಅಧಿಪತಿಯಾದಂತಹ ಯಮಧರ್ಮರಾಯನ ಪಾಲಕನಾಗಿರ್ತಕ್ಕಂತಹ ಕಾಗೆ ಬಂದು ನಮ್ಮ ಎಡೆಯನ್ನು ಸ್ವೀಕರಿಸೋದ್ರಿಂದ ಪಿತೃಲೋಕದಲ್ಲಿರುವಂತಹ ನಮ್ಮ ಪೂರ್ವಜರೇ ಎಡೆಯನ್ನು ಸ್ವೀಕರಿಸಿದ್ರು ಅನ್ನುವಂತಹ ನಂಬಿಕೆ ಕೂಡ ಕೆಲವರಲ್ಲಿ ಇದೆ. ಹಾಗೆ ನಾವು ಕೂಡ ಮಾಡಿರ್ತಕ್ಕಂಥ ಎಲ್ಲ ಅಡುಗೆನೂ ಕೂಡ ಎಡೆ ಇಟ್ಬಿಟ್ಟು ನಾವು 5 ಬಾಳೆದೆಲೆ ಇಟ್ಬಿಟ್ಟು ಎಡೆಯನ್ನು ಇಡ್ತೀವಿ. 1 ಬಾಳೆ ಎಲೆನ ಹೊರಗಡೆ ಇಡ್ತಾರೆ ನಮ್ಮ ಅಮ್ಮನ ಮನೆಯಲ್ಲಿ. ಇಲ್ಲಿ ಒಂದು ಎಡೆನೂ ಹೊರಗಡೆ ಇಡಲ್ಲ. ಎಲ್ಲ ಎಡೆಯನ್ನು ನಾವೇ ಪ್ರಸಾದ ರೀತಿಯಲ್ಲಿ ಸ್ವೀಕರಿಸ್ತೀವಿ.
ಸೊ ನಮಗೆ ಕಾಣಿಸ್ದೇ ಇರುವಂಥ ರೀತಿಯಲ್ಲಿ ಬಂದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ನಮಗೆ ಆಶೀರ್ವಾದ ಮಾಡಿ ಹೋಗ್ತಾರೆ ನಮ್ಮ ಪೂರ್ವಜರು ಅನ್ನುವಂತಹ ನಂಬಿಕೆ ನಮ್ಮಲ್ಲಿ ಇದೆ. ಇವರು ನಮ್ಮ ಮಾವನ ಅಕ್ಕ, ಇಲ್ಲಿ ಕಾಣಿಸ್ತಾ ಇರೋರು, ಮತ್ತು ನಮ್ಮ ಅತ್ತೆಯ ಅಣ್ಣ ಬಂದಿದ್ದರು, ಮತ್ತು ಇವರು ನಮ್ಮ ಮಾವನ ಅಕ್ಕನ ಇಬ್ಬರು ಮಕ್ಕಳು ಬಂದಿದ್ದರು ಅಷ್ಟೇ. ನಮ್ಮಲ್ಲಿ ಯಾರೂ ರಿಲೇಟಿವ್ಸ್ ಇರಲಿಲ್ಲ. ಸೊ ಎಲ್ಲ ಅಡುಗೆಯನ್ನು ಬಡಿಸ್ಬಿಟ್ಟು ಪೂಜೆಯನ್ನು ಮಾಡಿಕೊಂಡು ಕೈ ಮುಗ್ಕೊಂಡ್ವಿ. ಕೈ ಮುಗ್ದು ಆದಮೇಲೆ ನಾವು ಸ್ವಲ್ಪ ಹೊತ್ತು ಬಿಟ್ಟು ಎಡೆಯನ್ನು ಎತ್ತುತ್ತೀವಿ. ಸ್ವಲ್ಪ ಹೊತ್ತು ಬಿಟ್ಟು ಯಾಕೆ ಅಂದರೆ ಆ ಸಮಯದಲ್ಲಿ ನಮಗೆ ಕಾಣಿಸ್ದೇ ಇರೋ ರೀತಿಯಲ್ಲಿ ನಮ್ಮ ಪೂರ್ವಜರು ಬಂದು ನಮ್ಮ ಆತಿಥ್ಯವನ್ನು ಸ್ವೀಕರಿಸ್ತಾರೆ ಅನ್ನುವಂತಹ ನಂಬಿಕೆ ಇದೆ. ಮಹಾಲಯ ಅಮಾವಾಸ್ಯೆಯಲ್ಲಿ ಬರುವಂಥ 15 ದಿನದಲ್ಲಿ 15 ದಿನ ಏನು ಕೆಟ್ಟ ದಿನ ಅಲ್ಲ, ಮಹಾಲಯ ಅಮಾವಾಸ್ಯೆಯ ದಿನಗಳು ಕೆಟ್ಟ ದಿನಗಳಲ್ಲ. ಆದರೂ ಕೂಡ ಈ ದಿನಗಳಲ್ಲಿ ಮದುವೆ, ನಾಮಕರಣ, ಗೃಹ ಪ್ರವೇಶ ಮತ್ತು ಯಾವುದೇ ರೀತಿಯ ದೇವತಾ ಕಾರ್ಯಗಳಾಗಿರಲಿ, ಮಂಗಳ ಕಾರ್ಯಗಳಾಗಿರಲಿ ಮಾಡಲ್ಲ. ಯಾಕೆ ಅಂತಂದರೆ ಅಶುಭ ಅಂತ ಅಲ್ಲ, ಆ ದಿನಗಳಲ್ಲಿ ಮಾಡಲ್ಲ. ಮತ್ತು ಯಾವುದೇ ರೀತಿಯಾದಂಥ ಹೊಸ ವಾಹನಗಳನ್ನಾಗಿರಲಿ, ಹೊಸ ವಸ್ತುಗಳನ್ನಾಗಿರಲಿ ಕೊಂಡ್ಕೊಳ್ಳಲ್ಲ. ಕೆಟ್ಟ ದಿನ ಅಂತ ಏನಲ್ಲ, ಆದರೆ ಕೊಂಡ್ಕೊಳ್ಳೋದು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳಿಬಿಟ್ಟು ಕೊಂಡ್ಕೊಳ್ಳಲ್ಲ. ಇನ್ನು ಬುಧವಾರದ ತನಕ ನಮಗೆ ಟೈಮ್ ಇದೆ ಪಿತೃಪಕ್ಷವನ್ನು ಮಾಡೋದಕ್ಕೆ. ಅಂದರೆ ಅಕ್ಟೋಬರ್ 2ನೇ ತಾರೀಕು ತನಕ ಟೈಮ್ ಇದೆ. ಅಂದರೆ ನಾವು ಈ ಒಂದು ಹಬ್ಬಕ್ಕೆ ನಾನ್ ವೆಜ್ ಮಾಡೋದ್ರಿಂದ ಅಕ್ಟೋಬರ್ 2ನೇ ತಾರೀಕು ನಾನ್ ವೆಜ್ ಎಲ್ಲೂ ಸಿಗಲ್ಲ. ಹಾಗಾಗಿ ಅಕ್ಟೋಬರ್ 1ನೇ ತಾರೀಕು ಒಳಗಡೆ ಈ ಪಿತೃಪಕ್ಷವನ್ನು ಆಚರಣೆ ಮಾಡೋದು ಉತ್ತಮ ಅಂತ ಹೇಳಿ ನನಗನ್ಸುತ್ತೆ. ಎಲ್ಲ ಮುಗಿದ ಮೇಲೆ ನಾವು ನೆಂಟರಿಗೆ ಊಟ ಹಾಕಿಬಿಟ್ಟು ಆಮೇಲೆ ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಈ ರೀತಿ ನಾವಿವತ್ತು ಪಿತೃಪಕ್ಷವನ್ನು ಆಚರಣೆ ಮಾಡಿದ್ವಿ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.